ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ನೀವು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಚಿಕನ್ನಲ್ಲಿ ಮನೆಯಲ್ಲಿ ಹೊಸ ರೆಸಿಪಿನ ನಾನು ಟ್ರೈ ಮಾಡಿದ್ದೆ. ಹೇಗಿತ್ತು ನೀವು ನೋಡಿ. ಹಾಗೆ ಅಜ್ಜಿ ಫೋಟೋಕ್ಕೆ ಪೂಜೆ ಎಲ್ಲ ಮಾಡಿದ್ವಿ ಮತ್ತೆ. ಆ್ಯಂಡ್ ಹೊಸ ರೆಸಿಪಿ ಅಂದರೆ ಗೊತ್ತಲ್ವಾ, ನನ್ನ ತಮ್ಮಂಗೆ ರುಚಿಯಾಗಿ ಮಾಡಿಕೊಟ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ಬೆರಳೆಲ್ಲ ಚೀಪ್ಕೊಂಡು ಕೊನೆಗೆ ಆ ಪೇಪರ್ನು ಬಿಡ್ದಂಗೆ ಚೀಪ್ಕೊಂಡು ತಿಂದ, ಅಷ್ಟು ಇಷ್ಟಪಟ್ಟು ತಿಂದ. ಅದಾದಮೇಲೆ ಮತ್ತೆ ಮನೆಯಲ್ಲಿ ಶವರ್ಮ ಮಾಡಿದೆ, ಅಮ್ಮಂಗೆ ಕೂಡ ಇಷ್ಟ ಆಯಿತು. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಸೊಸೈಟಿನಲ್ಲಿ ವೇಷನ್ ಕೊಡ್ತಾ ಇದ್ವಿ. ಸೊ ಹಾಗಾಗಿ ಅಮ್ಮ ಹೋಗಿ ವೇಷನ್ ತೊಗೊಬಂದಿದ್ವು. ನನ್ನ ತಮ್ಮ ಫಸ್ಟ್ ಟೈಮು ತುಂಬ ಭಾವನೆಲ್ಲ ಲಿಫ್ಟ್ ಮಾಡಿಕೊಂಡು ಮೇಲ್ಗಡೆ ಬಂದು ಇಟ್ಟ. ಕೆಲಸ ಮಾಡ್ತಾನೆ, ಆದರೆ ಅಪರೂಪಕ್ಕೆ ಮಾತ್ರ ಮಾಡ್ತಾನೆ. ಅವನ ಹತ್ರ ಪ್ರೀತಿಯಿಂದ ಕೆಲಸ ಮಾಡಿಸ್ಕೋಬೇಕು. ಕೋಪ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಎತ್ಕೊಬಂದೆ, ನಿನಗೆ ಎತ್ಕೊಬರೋಕ್ಕಾಗತ್ತಾ ಹಂಗೆ ಹಿಂಗೆ ಅಂತ ಚಾಲೆಂಜ್ ಆಗ್ತಾಯಿದ್ದ. ಖಂಡಿತ ನನಗಂತೂ ಎತ್ತಕ್ಕಾಗಲ್ಲ. ಅವನು ಎತ್ಕೊಬಂದ. ಅಕ್ಕಿ ಮತ್ತು ರಾಗಿ ತೊಗೊಬಂದಿದ್ದಾನೆ. ಅಂದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಬೆಳಗ್ಗೆ ಬೇಗನೆ ಹೋಗಿ ಚಿಕನ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳಿ ಹೋಗಿದ್ವು. ಚಿಕನ್ ಕಟ್ ಮಾಡಿಸ್ಕೊಂಡ್ಬಂದ್ವು. ಸಿಕ್ಕಾಬಟ್ಟೆ ಜನ ಇದ್ವು. ನಮ್ಮನೆ ಅಥವಾ ನಮ್ಮನೆ ಏರಿಯಾ ಎಲ್ಲಿದೆ ಅದರಲ್ಲಿ ಚಿಕನ್ ಶಾಪ್ ಆ್ಯಂಡ್ ಮಟನ್ ಶಾಪ್ ಎರಡು ಒಟ್ಟಿಗೆ ಇದೆ. ನಮ್ಮ ರೈಟ್ ಸೈಡಲ್ಲಿ ಚಿಕನ್ ಇದ್ದರೆ ಲೆಫ್ಟ್ ಸೈಡಲ್ಲಿ ಮಟನ್ ಇದೆ. ನಾವೊಂದು 2.5 kg ಅಷ್ಟು ಚಿಕನ್ ತೊಗೊಂಡ್ವಿ. ಎಲ್ಲ ಬಿಲ್ ಹಾಕಿಸ್ಕೊಂಡು ತೊಗೊಬಂದ್ವಿ. ಮನೆಗೆ ಬಂದು ಹೇಳ್ದೆ ಎಲ್ಲ ಹೊಸ ರೆಸಿಪಿ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು, ಇದಕ್ಕೆ ಹೊಸದಾಗಿ ನಾನೇ ಹೆಸರಿಟ್ಟಿದ್ದೀನಿ. ಮೇ ಬಿ ಇದು ಯಾರಾದರೂ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡ್ತಾ ಇರೋದು ಚಿಕನ್ ಸ್ಟೀಮ್ಡ್ ತಂದೂರಿ ಮಸಾಲ ಅಂತ ಹೇಳಿಬಿಟ್ಟು ನಾನು ನೇಮ್ ಇಟ್ಟಿದ್ದೀನಿ. ಈ ಥರ ಎಲ್ಲ ಕವರೆಲ್ಲ ಮಾಡಿ ಅದನ್ನು ನೀಟಾಗಿ ಸ್ಟೀಮಲ್ಲಿ ಬೇಯಿಸಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದೆ. ಟೇಸ್ಟ್ ಸೂಪರಾಗಿ ಬಂದಿತ್ತು. ಅದಾದಮೇಲೆ ನನ್ನ ತಮ್ಮ ನಾನು ಏನು ಮಾಡ್ತಾಯಿದ್ದೆ ಅದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೆ ತುಂಬ. ಹಾಯ್, ಇವತ್ತು ಏನು ಹೇಳ್ತಾರೆ, ಹೊಸದಡ್ಕು ಅಂತ ಹೇಳ್ತಾರಲ್ವ. ಸೊ ಮನೆಯಲ್ಲಿ ನಾನ್ ವೆಜ್ಜು. ನಿನ್ನೆ ಸೋಮವಾರ ಆಗಿದ್ದರಿಂದ ವೆಜ್ಜು, ನಾನ್ ವೆಜ್ ಮಾಡೋಂಗಿರಲಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೇ ಹೋಗಿ ನಾನ್ ವೆಜ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಸ್ಟೀಮ್ಡ್ ತಂದೂರಿ ಬೇಯ್ತಾ ಇತ್ತು ಚೆನ್ನಾಗಿ. ಇನ್ನೊಂದು ಸೈಡ್ ರೊಟೇಟ್ ಮಾಡಿ ಬೇಯಿಸ್ತೀನಿ. ಸೋಮವಾರ ಆಗಿದ್ರಿಂದ ನಮ್ಮ ಮನೆಯಲ್ಲಿ ಅಮ್ಮ ತಿನ್ನಲ್ಲ. ಅಮ್ಮ ತಿನ್ನಲಿಲ್ಲ ಅಂದ್ರೆ ಅಮ್ಮನೇ ತರ್ಸೋದಿಲ್ಲ, ಹಾಗಾಗಿ ಅಮ್ಮ ತರ್ಸಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಂಗಳವಾರ ಬೆಳಗ್ಗೆನೆ ಎದ್ದು ಹೋಗಿ ಚಿಕನ್ ಎಲ್ಲ ತಗೊಬಂದಿದ್ರು ಅಮ್ಮ. ಇವತ್ತು ಸ್ಪೆಷಲ್ ಆಗಿ ಹೊಸದಾಗಿ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಸ್ಟೀಮ್ಡ್ ತಂದೂರಿ ಮಸಾಲ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಬೇಯ್ತಾ ಇದೆ, ಅದು ನೀಟಾಗಿ ಬೇಯ್ತಾ ಇದೆ. ಅದ್ರ ಜೊತೆಗೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ನ ಸ್ಟೀಮಿಗೂ ಇಟ್ಟಿದ್ದೀನಿ, ಎರಡು ಒಟ್ಟಿಗೆ ಹಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದ್ ಕಡೆ ಕಾಳು ರೆಡಿ ಇದೆ. ಅಂಡ್ ಬಿರಿಯಾನಿ ಆಗಿದೆ. ಸೂಪರ್ ಆಗಿ ಬಂದಿದೆ ಬಿರಿಯಾನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಅಂಡ್ ಇನ್ನೊಂದ್ ಹೆಂಗ್ ಗೊತ್ತಾ, ನಾವ್ ಏನೇ ಅಡ್ಗೆ ಮಾಡಿದ್ವು ಅದನ್ನ ನಾವು ಪ್ರೆಸೆಂಟ್ ಹೆಂಗ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ನೋಡ್ಬೋದು ಏನೋ ಅಂತ ಇವತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡಿದೀನಿ. ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ಅಂಡ್ ನಿಂಬೆಹಣ್ಣು ಅಟ್ರಾಕ್ಟಿವ್ ಆಗಿ ಕಾಣ್ಲಿ ಅಂತ ಹೇಳಿ ನಾನು ಈ ತರ ಟ್ರೈ ಮಾಡಿದೆ. ನೋಡ್ಲಿಕ್ಕೂ ತುಂಬಾ ಸಖತ್ತಾಗಿದೆ. ನಾನು ಅಮ್ಮ ಇಬ್ರು ಮಟನ್ ತಿನ್ನಲ್ಲ, ಹಾಗಾಗಿ ಮಟನ್ ತರಿಸಲ್ಲ, ಓನ್ಲಿ ಚಿಕನ್. ಹಾಗಾಗಿ ಇವತ್ತು ಫುಲ್ ಚಿಕನ್ ರೆಸಿಪಿ ಮಾಡಿದೀವಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಬ್ಯಾಟಿಂಗ್ ಮಾಡ್ಬೇಕು. ಅಂಡ್ ನಮ್ಮಲ್ಲಿ ಬಂದು ಶುಕ್ರವಾರ ಹಬ್ಬ ಇದೆ, ಪಿತೃಪಕ್ಷ ಶುಕ್ರವಾರ ಮಾಡ್ತಾರೆ. ಅಂಡ್ ಭಾನುವಾರ ನಾನ್ ವೆಜ್ ಮಾಡ್ತೀವಿ. ಅದ್ರದ್ದು ನಾನು ವಿಡಿಯೋ ಹಾಕ್ತೀನಿ. ಹಬ್ಬಕ್ಕೆ ಊರಿಗೆ ಹೋಗ್ಬೇಕು. ಹೋಗಿ ಎಣ್ಣೆ ತಿಂಡಿ ಅಲ್ಲೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೇವೆ ಪ್ರತಿ ವರ್ಷನು. ಎಣ್ಣೆ ತಿಂಡಿ ಎಲ್ಲ ಮಾಡಿ ಒಂದು ಏನ್ ಬರುತ್ತೆ, 3 ಥರದ ಪಲ್ಯ, 3 ಥರದ್ದು ರೈಸು, ಮೊಸರನ್ನ, ಚಿತ್ರಾನ್ನ, ಬೆಲ್ದನ, ಅನ್ನ ಸಾಂಬಾರು, ಆಮೇಲೆ ಎಣ್ಣೆ ತಿಂಡಿಗಳು, ಹಣ್ಣು, ಸ್ವೀಟ್ಸು ಎಲ್ಲ ಇರುತ್ತೆ. ಅದ್ರದ್ದು ವಿಡಿಯೋ ಹಾಕ್ತೀನಿ. ಸೊ ಇವತ್ತು ಟೇಸ್ಟ್ ಹೇಗಿದೆ ಅಮ್ಮ? ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಏನಾದರೂ ತುಂಬ ಸ್ಪೆಷಲಾಗಿ ವೆರೈಟಿಯಾಗಿ ಮಾಡಿದ್ರೆ ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ನೋದು ಒಂದು ನನ್ನ ತಮ್ಮ, ಇನ್ನೊಂದು ನಮ್ಮ ಮಾವ ಅಂತ ಹೇಳಿಬಿಟ್ಟು. ಸೊ ನನ್ನ ತಮ್ಮ ಅಂತೂ ಸಿಕ್ಕಾಬಟ್ಟೆ ಇಷ್ಟಪಡ್ತಿದ್ದ. ಆ್ಯಂಡ್ ಟೇಸ್ಟು ಕೂಡ ಸಖತ್ತಾಗಿತ್ತು. ರೆಸಿಪಿನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಟ್ರೈ ಮಾಡಿ. ತುಂಬ ಸಿಂಪಲ್ಲಾಗಿರುತ್ತೆ ಆ್ಯಂಡ್ ಹೆವಿ ಸ್ಪೈಸಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ಸೊ ಊಟ ಎಲ್ಲ ನಾವು ಲೇಟಾಗಿ ಊಟ ಮಾಡಿದ್ವಿ. ಬ್ರೇಕ್ಫಾಸ್ಟು ಲಂಚು ಎರಡು ಒಟ್ಟಿಗೆ ಆಗಿದ್ದರಿಂದ ಅದು ಬ್ರೆಂಚ್ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಒಂದು ರೌಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಿದ್ದೆ ಮಾಡಿ ಬಂದಮೇಲೆ ನಾನು ಮೈಕೆಲ್ಲ ಹಾಕ್ಕೊಂಡು ರೆಕಾರ್ಡ್ ಆಗ್ತಾಯಿದ್ದೆ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಮಾತಾಡ್ತಾಯಿದ್ದೆ. ಬಟ್ ಅಲ್ಲಿ ರೆಕಾರ್ಡೇ ಆಗಿಲ್ಲ, ಮೈಕ್ ಆಫ್ ಆಗೋಗಿದೆ. ನಾನು ನೋಡಿಕೊಂಡೇ ಇಲ್ಲ. ಎಡಿಟ್ ಮಾಡೋ ಟೈಮಲ್ಲಿ ನೋಡಿದೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಲಿಪ್ ಸಿಂಕಿಗೂ ವಾಯ್ಸ್ ಓವರ್ಗೂ ಮಿಸ್ ಇದ್ದರೆ ಏನೋ ಅಂದ್ಕೋಬೇಡಿ.
ಹಾಗಾಗಿ ಇವಾಗ ಎದ್ದಾದಮೇಲೆ ಕಾಫಿ ಮಾಡೋಣ, ಕಾಫಿ ಜೊತೆಗೆ ಶವರ್ಮ ಮಾಡ್ಕೊಳ್ಳೋಣ ಮನೆಯಲ್ಲಿ ಅಂತ ಅಂದ್ಕೊಂಡು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಕಡೆ. ಕಾಫಿ ಮಾಡೋಕ್ಕೆ ಹಾಲು ಬೇಕಲ್ವ, ಹಾಗಾಗಿ ಶವರ್ಮ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಆವಾಗಲೇ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಒಂದು ತವಾ ಇಟ್ಕೊಂಡು ಅದಕ್ಕೆ ಚಿಕನ್ ಪೀಸಸ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಮಾಡಿಕೊಂಡು ಅದನ್ನು ನೀಟಾಗಿ ಶವರ್ಮಾಗೆ ಯಾವ ಥರ ಬೇಕು ಚಿಕ್ಕದಾಗಿ ಕಟ್ ಮಾಡ್ಕೋತವೆ ಅಲ್ವಾ, ಆ ಥರ ನೀಟಾಗಿ. ಆ್ಯಂಡ್ ಇನ್ನೊಂದು ಕಡೆ ನಾನು ಬೆಳಗ್ಗೆನೇ ವೆಜಿಟೇಬಲ್ನ ಸ್ಟೀಮಿಗೆ ಇಟ್ಟಿದ್ನಲ್ವಾ, ಆ ವೆಜಿಟೇಬಲ್ ಇಟ್ಕೊಂಡಿದ್ದೆ. ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಎಲೆಕೋಸು ಹಾಗೆ ಆನಿಯನ್ ಈ 3 ವೆಜಿಟೇಬಲ್ನ ಬಳಸ್ತಾ ಇದ್ದೀನಿ. ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿ ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಕಡೆ ಹಾಲು ಕಾಯ್ತು, ಅದನ್ನು ಎತ್ತಿಟ್ಕೊಂಡು ಈಗ ನೆಕ್ಸ್ಟು ನಾವು ಶವರ್ಮ ಮಾಡಲಿಕ್ಕೆ ಏನು ಬೇಕಪ್ಪ, ಮಯೋನೈಸ್ ಬೇಕು. ಮಯೋನೈಸ್ ರೆಡಿ ಮಾಡ್ಕೋಬೇಕಲ್ವ. ನಾನಿಲ್ಲಿ ವೈಟ್ ಸಾಸ್ 2 ಥರ ಮಯೋನೈಸ್ ಮಾಡ್ತವೆ, ವೆಜ್ಜು ಮತ್ತು ಎಗ್ದು. ನಾನಿಲ್ಲಿ ವೆಜ್ ಮಯೋನೈಸ್ನ ಮಾಡ್ತಾಯಿದ್ದೀನಿ. ಈ ಕಡೆ ಚಿಕನ್ ಬೇಯ್ತಾ ಇದೆ, ಅದನ್ನು ನೋಡ್ತಾ ಇರಬೇಕು, ಒತ್ತಿಸ್ಬಾರ್ದು, ಸೀದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ಸ್ಟೈಲಲ್ಲಿ ಚಿಕನ್ನ ಚಿಕ್ಕದಾಗಿ ಮಚ್ಚೆಕಾಯಿ ಅಂತ ಹೇಳ್ತೇವೆ ನಮ್ಮ ಕಡೆ, ಅದರಲ್ಲಿ ನೀಟಾಗಿ ಚಿಕನ್ನ ಪೀಸ್ ಮಾಡ್ಕೋತಾ ಇದ್ದೀನಿ. ಚಾಕು ಗೀಕು ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಬಿಸಿ ಇರುತ್ತಲ್ಲ, ಹಂಗಾಗಿ ನೀಟಾಗಿ ಹೆಚ್ಚಿಟ್ಕೊಂಡ್ಮೇಲೆ ಈ ಕಡೆ ಮೈನಸ್ಸಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ 2 ಬೆಳ್ಳುಳ್ಳಿ ಎಸ್ಲು, ಅದಾದಮೇಲೆ 2 ಕಾಳು ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ, ಹಾಗೆ 1/4 ಟೀ ಸ್ಪೂನಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡ್ಮೇಲೆ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1/2 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದೇ ಕಪ್ಪಲ್ಲಿ 1/2 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ಕೋಬೇಕು, ಮಿಕ್ಸಿ ಮಾಡಬೇಕು. ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೋತಾ ಇರಬೇಕು, ಮಿಕ್ಸಿ ಮಾಡ್ತಾ ಇರಬೇಕು. ನಮಗೆ ತಿಕ್ನೆಸ್ ಅಂದರೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಮಯೋನೈಸ್ ಅಲ್ಲಿವರೆಗೂ ಮಾಡ್ಕೋಬೇಕು. ಆ್ಯಂಡ್ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನೇನಪ್ಪ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮೊದಲು ವೈಟ್ ಸಾಸ್ ಫಸ್ಟಾಗೆ ಯಾವ ಥರ ಮಾಡ್ತಾಯಿದ್ದೆ ಸಾಸು ಆ ಥರ ಮಾಡಿಕೊಂಡು ಬಾಣಲಿನಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈ ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ಮತ್ತೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆವಾಗ ಟೇಸ್ಟು ಕೂಡ ಸಖತ್ತಾಗಿ ಬರುತ್ತೆ. ಆ್ಯಂಡ್ ತಿಕ್ನೆಸ್ ನಮಗೆ ಯಾವ ಥರ ಬೇಕು, ಈಗ ಪರೋಟ ಮಾಡ್ತೀವಿ ಅಲ್ವಾ, ಪರೋಟಾಗೆ ಹಚ್ಚೋಕ್ಕೆ ಆ ಥರ ನಮಗೆ ಬರುತ್ತೆ. ಸ್ವಲ್ಪ ಮತ್ತೆ ನೀವು ಆಯಿಲ್ ಬೇಕಂದರೆ ಆಯಿಲು ಅಥವಾ ಮಿಲ್ಕು ಯಾವ್ದು ಬೇಕಾದರೂ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡೆ. ಈಗ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಯಾವ ಥರ ಬರ್ತಾ ಇದೆ ಅಂತ. ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಬೋದು. ತುಂಬ ಲಿಕ್ವಿಡ್ ಆಗಿದ್ದರೆ ಅದು ತುಂಬ ಬೇಗ ಆಚೆ ಬಂದುಬಿಡುತ್ತೆ. ಈ ಥರ ಇದ್ದರೆ ನಾವು ನೀಟಾಗಿ ತಿನ್ನುವಾಗ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಚಿಕನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಅದೇ ಹಂಚಲ್ಲಿ ನಾನು ಪರೋಟನ ಬಿಸಿ ಮಾಡ್ಕೊತೀನಿ. ಕೊನೆಗೆ ಬೆಂದಮೇಲೆ ಯಾವುದೆಲ್ಲ ಆಗಿರ್ಬೋದು ಒತ್ತಿರುತ್ತಲ್ಲ, ಅದು ಟೇಸ್ಟೇ ಸಖತ್ತಾಗಿರುತ್ತೆ. ನಾನು ನನ್ನ ತಮ್ಮ ಯಾವಾಗಲೂ ಕಿತ್ತಾಡ್ತಾ ಇರ್ತೀವಿ ಈ ಒತ್ತಿರೋದನ್ನ ತಿನ್ನೋದಕ್ಕೆ. ನನಗಂತೂ ತುಂಬ ಇಷ್ಟ, ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಅದಾದಮೇಲೆ ಮತ್ತೆ ಅದೇ ಹಂಚಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಪರೋಟನ ಬಿಸಿ ಮಾಡ್ಕೋತಾ ಇದ್ದೀನಿ. 2 ಕಡೆನೂ ನೀಟಾಗಿ ಪರೋಟನ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಕಡೆ ಹಂಚು ಬಿಸಿ ಆಗೋವರೆಗೂ ಏನು ಮಾಡೋದು, ಕಾಫಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಾಫಿ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಪರೋಟ ಹಾಕಿದ್ದೀನಿ, ಅದನ್ನ ನೀಟಾಗಿ ಬಿಸಿ ಮಾಡ್ಕೊಳ್ಳೋಣ. 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನೊಂದು ತಟ್ಟೆ ತೊಗೊಂಡಿದ್ದೀನಿ, ಯಾಕೆ ಅಂದರೆ ನಾವು ಶವರ್ಮ ರೆಡಿ ಮಾಡ್ಕೋಬೇಕಲ್ವ, ಹಾಗಾಗಿ 2 ಕಡೆನೂ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ಈ ಕಡೆ ಸಣ್ಣಕ್ಕೆ ಲೋ ಫ್ಲೇಮ್ ಮಾಡಿ ಇನ್ನೊಂದು ಪರೋಟನ ಬಿಸಿ ಮಾಡ್ಕೊಂಡಿದ್ದೆ. ಬಿಸಿ ಮಾಡಲಿಕ್ಕೆ ಹಾಕಿ ಇಲ್ಲಿ ನಾನು ಅಂದರೆ ಶವರ್ಮಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬಿಸಿ ಮಾಡಿರೋ ಪರೋಟಾಗೆ ಮಯೋನೈಸ್ನ ಹಾಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಮಯೋನೈಸ್ನ ಸಿಕ್ಕಾಬಟ್ಟೆ ಇಷ್ಟಪಟ್ಟು ತಿಂತಾರೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಇಲ್ಲಿ ಅದರ ಮೇಲೆ ಸ್ಟೀಮು ವೆಜಿಟೇಬಲ್ನ ಹಾಕ್ಕೊಂಡು ಅದಾದಮೇಲೆ ನಾವು ಚಿಕನ್ನ ಏನು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ನೀಟಾಗಿ ರೋಲ್ ಮಾಡಿ, ನಿಮ್ಮ ಹತ್ರ ಏನಾದರೂ ಫಾಯಿಲ್ ಶೀಟ್ ಇದ್ದರೆ ಫಾಯಿಲ್ ಶೀಟು, ಇಲ್ಲ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯಾವುದಿರುತ್ತೆ ಅದನ್ನು ನೀಟಾಗಿ ಸುತ್ತಿದ್ರೆ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ಇದೇ ಥರ 3 ಪರೋಟನೂ ಮಾಡ್ಕೋಬೇಕು, ಯಾಕಂದರೆ ನಮ್ಮ ಮನೇಲಿ 3 ಜನ, ಅಮ್ಮ ನಾನು ನನ್ನ ತಮ್ಮ ಇರೋದಲ್ವ, ಹಾಗಾಗಿ 3 ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಕಾಫಿಗೆ ರೆಡಿ ಆಗ್ತಾ ಇದೆ. ಈ 3 ಬಿಸಿ ಪರೋಟ ಅಂದರೆ ಶವರ್ಮ ಜೊತೆಗೆ ಕಾಫಿ ಇದ್ರೆ ಸೂಪರಾಗಿರುತ್ತೆ. ಆ್ಯಂಡ್ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ, ಯಾವುದೂ ಕೂಡ ಎಕ್ಸೆಸ್ ಆಗಿ ಮಾಡ್ಕೊಂಡಿರಲಿಲ್ಲ. ವೆಜಿಟೇಬಲ್ ಒಂದು ಸ್ಟೀಮ್ಡ್ ವೆಜಿಟೇಬಲ್ ಅಲ್ವಾ, ಹಾಗೆ ತಿನ್ಬೋದು. ಅದೊಂದು ಎಕ್ಸೆಸ್ ಉಳ್ಕೋತು. ಮಯೋನೈಸ್ ಕೂಡ ಕರೆಕ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಉಳ್ಕೋತು ಅಷ್ಟೇ, ತುಂಬ ವೇಸ್ಟ್ ಮಾಡೋ ಥರ ಉಳ್ಕೊಳ್ಳಿಲ್ಲ. ಅದಾದಮೇಲೆ ನಮ್ಮಿಬ್ಬರಿಗೂ, ನನಗೆ ನಮ್ಮ ಅಮ್ಮಂಗೆ 1 ಕಪ್ಪು, ನನ್ನ ತಮ್ಮಂಗೆ 1 ಕಪ್ಪು
ಕಾಫಿನ ಸೋಸ್ಕೊಂಡು ನಾನು ರೂಮಿಗೆ ಬಂದೆ. ನಾನು ಆ್ಯಕ್ಚುಲಿ ಮೈಕ್ ವರ್ಕ್ ಆಗ್ತದೆ ಅಂತ ಮಾತಾಡ್ತಾ ಇದ್ದೀನಿ. ಪಾಪ ನಮ್ಮಮ್ಮನೂ ಮಾತಾಡ್ತಾ ಇದ್ವು. ನಮ್ಮಮ್ಮಗೂ ಸಿಕ್ಕಾಬಟ್ಟೆ ಶವರ್ಮ ಇಷ್ಟ ಆಯಿತು, ಸೂಪರ್ ಆಗಿದೆ ಅಂತ ಹೇಳಿದ್ರು. ಆ್ಯಂಡ್ ನನ್ನ ತಮ್ಮ ಕೂಡ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿಕೊಂಡು ಶವರ್ಮ ತಿಂದ. ಅದಾದಮೇಲೆ ಹೋಗಿ ಅಜ್ಜಿ ಫೋಟೋಕ್ಕೆ ಫ್ರೆಶ್ ಅಪ್ ಆಗಿ ಅಜ್ಜಿ ಫೋಟೋಕ್ಕೆ ಪೂಜೆ ಮಾಡಿ, ಅಜ್ಜಿ ಫೋಟೋನ ಮೊದಲು ಎಲ್ಲಿತ್ತು ಅಲ್ಲಿಗೆ ಗೋಡೆಗೆ ನೇತಾಕಬೇಕಾಗಿತ್ತು. ಹಾಗಾಗಿ ನನಗೆ ಎಡ್ಕಲ್ಲ, ತುಂಬ ಹೈಟ್ ಇದ್ದೀನಿ ಅಲ್ವಾ, ಕಾಮಿಡಿ ಮಾಡಿದೆ. ನನ್ನ ತಮ್ಮಂಗೆ ಒಬ್ಬನಿಗೆ ಎಡ್ಕೋದು. ಸೊ ಅವನು ಹೋಗಿ ಗೋಡೆಗೆ ನೀಟಾಗಿ ನೇತಾಕಿ ನಮ್ಮ ಅಜ್ಜಿ ಫೋಟೋಕ್ಕೆ ಮತ್ತೆ ಒಂದು ನಮಸ್ಕಾರ ಎಲ್ಲ ಹೇಳಿ ನಾವು ದಿನನ ಮುಗಿಸ್ಬೇಕು. ಅದಕ್ಕಿಂತ ಮುಂಚೆ ನಾನು ಶವರ್ಮ ತಿನ್ನಬೇಕಲ್ವಾ, ಹಾಗಾಗಿ ಬಿಸಿ ಬಿಸಿ ಕಾಫಿ ಜೊತೆ ನಾನು ಶವರ್ಮ ಟೇಸ್ಟ್ ಮಾಡೋಣ ಅಂದ್ಕೊಂಡೆ. ಅಮ್ಮ ಮತ್ತು ತಮ್ಮ ಟೇಸ್ಟ್ ಮಾಡಿ ಸೂಪರಾಗಿದೆ ಅಂದರು. ಆ್ಯಂಡ್ ನಾನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬೇಕಲ್ವಾ. ಸೊ ಟೇಸ್ಟ್ ಅಂತೂ ಸೂಪರಾಗಿತ್ತು. ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, and don't forget to subscribe the channel and click the bell button for more videos.